ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಷಯ ಬಂದಾಗೆಲ್ಲ ಈ ಬುಲ್ ಮತ್ತೆ ಬೇರ್ ಅನ್ನೋಂತಹ ಪದಗಳನ್ನ ನೀವು ಕೇಳಿರ್ತೀರಾ. ಸ್ಟಾಕ್ ಮಾರ್ಕೆಟ್ ಇರೋದು ಶೇರ್ಸ್ ನ ಬೈ ಮಾಡೋದಕ್ಕಲ್ವಾ? ಹಾಗಿದ್ರೆ ಏನಕ್ಕೆ ಈ ಬುಲ್ ಮತ್ತೆ ಬೇರ್ ಅನ್ನೋಂತಹ ಪದಗಳನ್ನ ನೀವು ಕೇಳ್ತಾ ಇರ್ತೀರಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬುಲ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿರುವಂತಹ ಶೇರ್ಗಳು ಮತ್ತೆ ಇದರ ಬೆಂಚ್ ಮಾರ್ಕ್ ಆಗಿರುವಂತಹ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಇದು ಕಂಟಿನ್ಯೂಸ್ ಅಪ್ವರ್ಡ್ ಟ್ರೆಂಡ್ ನ ತೋರಿಸ್ತಾ ಇದ್ರೆ ಅದನ್ನ ಬುಲ್ ಮಾರ್ಕೆಟ್ ಅಂತ ಕರಿತೀವಿ. ಇದು ತುಂಬಾ ಲಾಂಗ್ ಟರ್ಮ್ ಆಗಿರ್ಬೇಕು, ಆಯ್ತಾ? ಅಂದ್ರೆ ಇದು ವರ್ಷಾನುಗಟ್ಲೆ ಆಗಿರಬೇಕು. ತುಂಬಾ ಶಾರ್ಟ್ ಟರ್ಮ್ ಆಗಿದ್ರೆ ಅಂದ್ರೆ 15 ದಿವಸ, 1 ತಿಂಗಳು, 2 ತಿಂಗಳು ಈ ತರ ತುಂಬಾ ಶಾರ್ಟ್ ಟರ್ಮ್ ಆಗಿದ್ರೆ ಅದನ್ನ ಬುಲಿಶ್ ಟ್ರೆಂಡ್ ಅಂತ ಕರಿತೀವಿ. ಇದಕ್ಕೆ ಬುಲ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ? ಬುಲ್ ಅಥವಾ ಗೂಳಿ ಅನ್ನೋದು ತನ್ನ ಕೊಂಬನ್ನ ಕೆಳಗಡೆಯಿಂದ ಮೇಲ್ಗಡೆ ಎತ್ತುತ್ತೆ ಯಾರನ್ನಾದ್ರೂ ಅಟ್ಯಾಕ್ ಮಾಡ್ಬೇಕು ಅಂತ ಅಂದ್ರೆ. ಹಾಗೆ ಷೇರುಗಳು ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಅದನ್ನ ಈ ಪ್ರಾಣಿಯ ಜೊತೆಗೆ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗಿ ಯೂಸ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ನಲ್ಲಿರುವಂತಹ ಷೇರುಗಳು ಮತ್ತೆ ಇದರ ಬೆಂಚ್ ಮಾರ್ಕ್ ಕುಸಿಯೋದಕ್ಕೆ ಶುರು ಮಾಡಿದ್ರೆ ಅದನ್ನ ಬೇರ್ ಮಾರ್ಕೆಟ್ ಅಂತ ಕರಿತೀವಿ. ಇದು ದೀರ್ಘಾವಧಿಗಾದ್ರೆ ಅದನ್ನ ಬೇರ್ ಮಾರ್ಕೆಟ್ ಅಂತ ಕರಿತೀವಿ. ಅದೇ ಇದು ತುಂಬಾ ಕಡಿಮೆ ಅವಧಿಗೆ ಶಾರ್ಟ್ ಟರ್ಮ್ಗಾದ್ರೆ ಅದನ್ನ ಬೇರಿಶ್ ಟ್ರೆಂಡ್ ಅಂತ ಕರಿತೀವಿ. ಹಾಗಿದ್ರೆ ಇದಕ್ಕೆ ಬೇರ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ? ಬೇರ್ ಅನ್ನೋದು ಯಾರನ್ನಾದ್ರೂ ಅಟ್ಯಾಕ್ ಮಾಡ್ಬೇಕು ಅಂತ ಅಂದ್ರೆ ತನ್ನ ಕೈಯನ್ನ ಮೇಲ್ಗಡೆಯಿಂದ ಕೆಳಗಡೆಗೆ ಬೀಸುತ್ತೆ. ಹೀಗಾಗಿ ಷೇರು ಮಾರುಕಟ್ಟೆ ಅನ್ನೋದು ಮೇಲ್ಗಡೆ ಇದ್ದಿದ್ದು ಕೆಳಗಡೆಗೆ ಕುಸಿಯೋದಕ್ಕೆ ಶುರು ಆಗಿದ್ರಿಂದ ಇದನ್ನ ಸಿಂಬಾಲಿಕ್ ಆಗಿ ಯೂಸ್ ಮಾಡಲಾಗಿದೆ. ಹಾಗ ವಿಷಯ ನಾವು ಇತಿಹಾಸ ನೋಡೋದಾದ್ರೆ ಬುಲ್ ಮಾರ್ಕೆಟ್ ಮತ್ತೆ ಬೇರ್ ಮಾರ್ಕೆಟ್ ಹಲವಾರು ಕಾರಣಗಳಿಂದ ಬಂದಿದೆ ಮತ್ತೆ ಹೋಗಿದೆ. 1990ರಿಂದ 1992ರವರೆಗೂ ಬುಲ್ ಮಾರ್ಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ನೋಡೋದಕ್ಕೆ ಸಿಗುತ್ತೆ. 1990ರಲ್ಲಿ ಮಾನ್ಸೂನ್ ತುಂಬಾ ಚೆನ್ನಾಗಿತ್ತು, ಬೆಳೆಗಳು ತುಂಬಾ ಚೆನ್ನಾಗಿ ಬಂದಿತ್ತು. ಆದ್ರೆ 1991ರಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಗುವಂತಹ ಚಾನ್ಸಸ್ ಇತ್ತು. ಆದ್ರೂ ಷೇರು ಮಾರುಕಟ್ಟೆ ತನ್ನ ಓಟವನ್ನ ಮುಂದುವರಿಸಿತ್ತು. ಇದು ಹೇಗೆ ಅನ್ನೋದು ಎಲ್ಲಾರ್ಗೂ ಆಶ್ಚರ್ಯ ಆಗಿತ್ತು. ಆದ್ರೆ 1992ರ ಟೈಮಲ್ಲೇ ಏಪ್ರಿಲ್ ಟೈಮಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅನ್ನೋದು ಹೊರಗಡೆ ಬಂದ್ಮೇಲೆ ಮತ್ತೆ ಬೇರ್ ಮಾರ್ಕೆಟ್ ಅನ್ನೋದು ಶುರು ಆಯ್ತು. 1998ರಿಂದ 2000ನೇ ಇಸ್ವಿವರೆಗೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಬುಲ್ ಮಾರ್ಕೆಟ್ ಅನ್ನೋದು ಮತ್ತೆ ಆರಂಭ ಆಯ್ತು. ಇದು ಏನಕ್ಕೆ ಅಂತ ಅಂದ್ರೆ ನಮ್ ದೇಶದಲ್ಲಿ ಅವಾಗ IT ಬೂಮ್ ಅನ್ನೋದು ತುಂಬಾ ಚೆನ್ನಾಗ್ ಆಗ್ತಾ ಇತ್ತು. IT ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಹಾಗೆ ನಮ್ ದೇಶದಲ್ಲಿ ಅಷ್ಟೇ ಅಲ್ದಲೆ ಜಗತ್ತಲ್ಲಿ ಎಲ್ಲಾ ಕಡೆ ಇಂಟರ್ನೆಟ್ ಬಗ್ಗೆ ತುಂಬಾ ಒಂದು ಕುತೂಹಲ ಮತ್ತೆ ಅದರ ಬಗ್ಗೆ ವಿಶ್ವಾಸ ಅನ್ನೋದು ಎಲ್ರಿಗೂ ಇತ್ತು. ಹಾಗೆ 2000ನೇ ಇಸ್ವಿನಲ್ಲಿ .com ಬಬಲ್ ಅನ್ನೋದು ಬರ್ಸ್ಟ್ ಆಯ್ತು. ಏನಕ್ಕೆ ಅಂತ ಅಂದ್ರೆ ಅಮೆರಿಕಾದಲ್ಲಿ ಟೆಕ್ ಕಂಪ್ನಿಗಳ ಮೇಲೆ ತುಂಬಾ ಜನ ಹೂಡಿಕೆ ಮಾಡಿದ್ರು. ಹೀಗಾಗಿ ಬಬಲ್ ಅನ್ನೋದು ಅಲ್ಲಿ ಕ್ರಿಯೇಟ್ ಆಗಿತ್ತು. ಆ ಬಬಲ್ ಬರ್ಸ್ಟ್ ಆದ್ಮೇಲೆ ಇಡೀ ವರ್ಲ್ಡ್ ಅಲ್ಲಿ ಎಕನಾಮಿಕ್ ಕ್ರೈಸಿಸ್ ಅನ್ನೋದು ಆಯ್ತು. ಹೀಗಾಗಿ ನಮ್ ದೇಶದಲ್ಲೂ ಇದರ ಪರಿಣಾಮ ಒಂದು ಸ್ವಲ್ಪ ಮಟ್ಟಿಗೆ ಕಾಣಕ್ ಸಿಕ್ತು. ಹಾಗೆ 2004ರಿಂದ 2008ರವರೆಗೂ ಷೇರು ಮಾರುಕಟ್ಟೆ ಸತತವಾಗಿ ಮೇಲ್ಗಡೆ ಹೋಯ್ತು. ಅಂದ್ರೆ ಬುಲ್ ಮಾರ್ಕೆಟ್ ಅನ್ನೋದು ಇತ್ತು. 2008ರಲ್ಲಿ ಅಮೆರಿಕಾದಲ್ಲಿ ಆದಂತಹ ಹೌಸಿಂಗ್ ಕ್ರೈಸಿಸ್ ಇಂದ ಮಾರ್ಕೆಟ್ ಅನ್ನೋದು ತುಂಬಾ ಕೆಳಗಡೆ ಬರಕ್ ಶುರು ಆಯ್ತು. ಅಂದ್ರೆ ಬೇರ್ ಮಾರ್ಕೆಟ್ ಅನ್ನೋದು 1 ವರ್ಷದವರೆಗೆ ಇತ್ತು. ತಿರ್ಗಾ 2009ರಲ್ಲಿ ಬುಲ್ ಮಾರ್ಕೆಟ್ ಅನ್ನೋದು ತಿರ್ಗಾ ಆರಂಭವಾಗಿ ಷೇರು ಮಾರುಕಟ್ಟೆ ಜಿಗಿತವನ್ನ ಕಾಣೋದಕ್ಕೆ ಶುರು ಆಯ್ತು. ತುಂಬಾ ರೀಸೆಂಟ್ ಟೈಮಲ್ಲಿ ನಾವು ನೋಡಿದಂತಹ ಬೇರ್ ಮಾರ್ಕೆಟ್ ಅಂದ್ರೆ ಅದು 2020 ಕೋವಿಡ್ ಕ್ರೈಸಿಸ್. ಆಗ ಬಿಗ್ಗೆಸ್ಟ್ ಫಾಲ್ ಆಗಿತ್ತು. ಅಂದ್ರೆ ನನ್ಗೆ ಈಗಲೂ ಜ್ಞಾಪಕ ಇದೆ, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವಾಗ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಜನವರಿನಲ್ಲಿ ಬಿಗ್ಗೆಸ್ಟ್ ಕ್ರಾಶ್ ಆಯ್ತು ಸ್ಟಾಕ್ ಮಾರ್ಕೆಟ್. ಕೋವಿಡ್ ಕ್ರೈಸಿಸ್ ಟೈಮ್ ಅಲ್ಲಿ ಜಗತ್ತಿನಾದ್ಯಂತಹ ಎಲ್ಲಾ ಸ್ಟಾಕ್ ಮಾರ್ಕೆಟ್ಗಳು ಬೇರ್ ಮಾರ್ಕೆಟ್ಗೆ ಹೋಗಿತ್ತು. ಆಗ ಸೆನ್ಸೆಕ್ಸ್ ಅನ್ನೋದು 26,000 ಪಾಯಿಂಟ್ಸ್ಗೆ ರೀಚ್ ಆಗಿತ್ತು. ಅದೇ ಜೂನ್ ಅಷ್ಟೊತ್ತಿಗೆ ಬುಲ್ ಮಾರ್ಕೆಟ್ ಫೇಸ್ ಅನ್ನೋದು ಶುರು ಆಗಿತ್ತು. 26,000ದಿಂದ ಇವತ್ತಿಗೆ 80,000ಕ್ಕೆ ಸೆನ್ಸೆಕ್ಸ್ ಅನ್ನೋದು ರೀಚ್ ಆಗಿದೆ. ಬುಲ್ ಅಥವಾ ಬೇರ್ ಮಾರ್ಕೆಟ್ ನ ಪ್ಯಾಟ್ರನ್ ನ ನಾವು ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಮುಖಾಂತರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬಹುದು. ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂದ್ರೆ ಇದು ಒಂದು ರೆಪ್ರೆಸೆಂಟೇಷನ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಥವಾ ಒಂದು ಸ್ಪೆಸಿಫಿಕ್ ಸ್ಟಾಕ್ ನ ಫ್ಲಕ್ಚುಯೇಷನ್ ಅನ್ನೋದು ಹೇಗಾಗ್ತಾ ಇದೆ ಅನ್ನೋ ಒಂದು ರೆಪ್ರೆಸೆಂಟೇಷನ್ ಆಗಿರುತ್ತೆ. ಈ ಚಾರ್ಟ್ಗಳು ಒಂದು ಸ್ಟಾಕ್ ಅಥವಾ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ನ ಟ್ರೆಂಡ್ ಹೇಗಿದೆ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಈ ಚಾರ್ಟ್ ಮುಖಾಂತರ ಒಂದು ಷೇರಿನ ಬೆಲೆ ಕೆಳಗಡೆ ಬರ್ತಾ ಇದೆಯಾ ಇಲ್ಲ ಮೇಲೆ ಹೋಗ್ತಾ ಇದೆಯಾ ಅನ್ನೋದು ತಿಳ್ಕೊಬಹುದು.
ಹಲವಾರು ನಿಮಿಷಗಳಿಂದ ಅಥವಾ ಗಂಟೆಗಳಿಂದ, ದಿನಗಳಿಂದ, ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಆಗುವಂತಹ ಮೂವ್ಮೆಂಟ್ಗಳ ಬಗ್ಗೆ ನಾವು ತಿಳ್ಕೊಬಹುದು. ಇದು ಟ್ರೇಡರ್ಸ್ಗೆ ಬಹಳ ಸಹಾಯಕಾರಿಯಾಗಿರುತ್ತೆ. ಅಂದ್ರೆ ಮಾರ್ಕೆಟ್ ನಲ್ಲಿ ಆಗುವಂತಹ ಫ್ಲಕ್ಚುಯೇಷನ್ ಗಳಿಂದ ಅವರು ಅವರ ಲಾಭಗಳನ್ನ ಮಾಡ್ಕೊಂತಾರೆ. ಟ್ರೇಡಿಂಗ್ ಅಂದ್ರೆ ಒಂದು ಸ್ಟಾಕ್ ನ ಕಡಿಮೆ ಅವಧಿಗೋಸ್ಕರ ಬೈ ಮಾಡಿ ಲಾಭ ಬರ್ತಿದ್ದಂಗೆ ಅದನ್ನ ಮಾರೋದು. ಇದು ಜನರಲಿ ಒಂದ್ ದಿವಸದೊಳಗಡೆ ಆಗಿರ್ಬೋದು ಅಥವಾ ದಿನಗಳಾಗಿರ್ಬೋದು, ತಿಂಗಳುಗಳಾಗಿರ್ಬೋದು, ಆದ್ರೆ ಇದು ವರ್ಷದ ಒಳಗಡೆ ಆಗಿರುತ್ತೆ. ಒಬ್ರು ಒಂದ್ ಸ್ಟಾಕ್ ನ ಬೈ ಮಾಡಿ ಒಂದು ಕಡಿಮೆ ಅವಧಿಗೆ ಅದನ್ನ ಹೋಲ್ಡ್ ಮಾಡಿ ತಕ್ಷಣ ಲಾಭ ಬರ್ತಿದ್ದಂಗೆ ಅದನ್ನ ಇನ್ನೊಬ್ರಿಗೆ ಮಾರ್ತಾರೆ. ಇದನ್ನೇ ಟ್ರೇಡಿಂಗ್ ಅಂತ ಕರಿತೀವಿ. ಟ್ರೇಡಿಂಗ್ ಅಲ್ಲಿ ಹಲವಾರು ಸ್ಟೈಲ್ಸ್ ಆಫ್ ಟ್ರೇಡಿಂಗ್ ಅನ್ನೋದು ಇದೆ. ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಇರ್ಬೋದು, ಸ್ವಿಂಗ್ ಟ್ರೇಡಿಂಗ್ ಇರ್ಬೋದು, ಅಥವಾ ಮೊಮೆಂಟಮ್ ಟ್ರೇಡಿಂಗ್ ಇರ್ಬೋದು. ಈ ರೀತಿ ಹಲವಾರು ಟ್ರೇಡಿಂಗ್ ಸ್ಟೈಲ್ಸ್ ಗಳನ್ನೋದು ಇದೆ. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಒಂದ್ ಸ್ಟಾಕ್ ನ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಅದನ್ನ ಬೈ ಮಾಡಿ ಮಾರ್ಕೆಟ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆ ಅದನ್ನ ಮಾರೋದು ಅಂತ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಯಾವ ಕಡೆ ಟ್ರೆಂಡ್ ಅನ್ನೋದು ನಡೀತಾ ಇದೆ ಆ ಸ್ಪೆಸಿಫಿಕ್ ಸ್ಟಾಕ್ ಗಳನ್ನ ಬೈ ಮಾಡೋದು ಅಂತ. ಕೋವಿಡ್ ಟೈಮ್ ಅಲ್ಲಿ ಮೆಡಿಸಿನ್ ಗಳ ಬೇಡಿಕೆ ತುಂಬಾ ಜಾಸ್ತಿ ಇತ್ತು. ಆಗ ಫಾರ್ಮಾ ಕಂಪ್ನಿ ಸ್ಟಾಕ್ಸ್ ಗಳು ತುಂಬಾ ಜಾಸ್ತಿ ಮೇಲ್ಗಡೆ ಹೋಗಿತ್ತು. ಈ ಸ್ವಿಂಗ್ ಟ್ರೇಡರ್ಸ್ ಈ ರೀತಿ ಟ್ರೆಂಡ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಅದರಲ್ಲಾಗುವಂತಹ ಮೊಮೆಂಟಮ್ ಇಂದ ಅವರು ಲಾಭನ ಮಾಡ್ಕೊಂತಾರೆ. ಮೊಮೆಂಟಮ್ ಟ್ರೇಡಿಂಗ್ ಅಂದ್ರೆ ಸೇಮ್ ಸ್ವಿಂಗ್ ಟ್ರೇಡಿಂಗ್ ತರಾನೇ ಒಂದ್ ಸ್ಟಾಕ್ ಅಲ್ಲಿ ಮೊಮೆಂಟಮ್ ಅನ್ನೋದು ಕ್ರಿಯೇಟ್ ಆಗ್ತಿದ್ದಂಗೆ ಅದರಲ್ಲಿ ಆ ಮೊಮೆಂಟಮ್ ನ ಯೂಸ್ ಮಾಡ್ಕೊಂಡು ಇವರು ಲಾಭನ ಮಾಡ್ಕೊಂತಾರೆ. ಟ್ರೇಡಿಂಗ್ ಅಲ್ಲಿ ಲಾಭ ಗಳಿಸಿ ಅದರಲ್ಲಿ ಹೆಸರು ಮಾಡಿದಂತಹ ಕೆಲವು ವ್ಯಕ್ತಿಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ಜಾರ್ಜ್ ಸೋರಸ್ ಮತ್ತೆ ಪಾಲ್ ಟ್ಯೂಡರ್ ಜೋನ್ಸ್ ಅವರು ಮುಂದೆ ನಿಲ್ತಾರೆ. ಟ್ರೇಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ವಿ. ಹಾಗಿದ್ರೆ ಇನ್ವೆಸ್ಟಿಂಗ್ ಅಂದ್ರೆ ಏನು? ಇನ್ವೆಸ್ಟಿಂಗ್ ಅಂದ್ರೆ ಒಂದ್ ಸ್ಟಾಕ್ ನ ಬೈ ಮಾಡಿ ಅದನ್ನ ದೀರ್ಘ ಅವಧಿಗೆ ಅಂದ್ರೆ 1 ವರ್ಷಕ್ಕಿಂತ ಜಾಸ್ತಿ ದಿವಸದವರೆಗೂ ಅದನ್ನ ಇಟ್ಕೊಂಡ್ರೆ ಅದನ್ನ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಈ ಲಾಂಗ್ ಟರ್ಮ್ ಅನ್ನೋದು 1 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು, ಮತ್ತೆ ಇದಕ್ಕೆ ಎಂಡ್ ಅನ್ನೋದಿಲ್ಲ. ಎಷ್ಟು ವರ್ಷ ಬೇಕಂದ್ರೂ ನೀವು ಹೋಲ್ಡ್ ಮಾಡ್ಕೊಬಹುದು. ಅದನ್ನ ಲಾಂಗ್ ಟರ್ಮ್ ಅಂತಾನೆ ಕನ್ಸಿಡರ್ ಮಾಡಲಾಗತ್ತೆ. SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ಅಂದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಅಂದ್ರೆ 1 ತಿಂಗಳಾಗಿರ್ಬೋದು, 2 ತಿಂಗಳಿಗೆ ಒಂದ್ಸಲಿ ಆಗಿರ್ಬೋದು, ನೀವು ಕಂಟಿನ್ಯೂಸ್ ಆಗಿ ಡಿಸಿಪ್ಲಿನ್ಡ್ ಆಗಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಹೋಗೋದು ಅಂತ. ಈ SIP ಇಂದ 10,000ದಿಂದ ಇನ್ವೆಸ್ಟಿಂಗ್ ಶುರು ಮಾಡಿದವರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದನ್ನು ನಾವು ನೋಡಿದೀವಿ. ಈ ಇನ್ವೆಸ್ಟಿಂಗ್ ಅಲ್ಲಿ ಸಕ್ಸೀಡ್ ಆದಂತಹ ಹಲವಾರು ದಿಗ್ಗಜರನ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲಾರ್ಗೂ ಗೊತ್ತಿರೋ ಹಂಗೆ ವಾರೆನ್ ಬಫೆಟ್ ಆಗಿರ್ಬೋದು, ಚಾರ್ಲಿ ಮಂಗಾರ್ ಆಗಿರ್ಬೋದು, ನಮ್ ದೇಶದ ರಾಕೇಶ್ ಜುನ್ಜುನ್ವಾಲಾ ಅವರಾಗಿರ್ಬೋದು. ಹೀಗೆ ಹಲವಾರು ಜನ ಇನ್ವೆಸ್ಟಿಂಗ್ ಅಲ್ಲಿ ತುಂಬಾ ಸಕ್ಸೀಡ್ ಆಗಿರೋದನ್ನ ನಾವು ನೋಡ್ಬೋದು. ಕೊನೆಗೆ ಈ ವಿಡಿಯೋದ ಉದ್ದೇಶ ಏನಂದ್ರೆ ನಿಮ್ಗೆ ಬೇರ್ ಮಾರ್ಕೆಟ್ ಅಂದ್ರೇನು, ಬುಲ್ ಮಾರ್ಕೆಟ್ ಅಂದ್ರೇನು, ಮತ್ತೆ ಟ್ರೇಡಿಂಗ್ ಅಂದ್ರೇನು, ಮತ್ತೆ ಇನ್ವೆಸ್ಟಿಂಗ್ ಅಂದ್ರೇನು ಅನ್ನೋದು ತಿಳಿಸ್ಕೊಡುವಂತಹ ಚಿಕ್ಕ ಪ್ರಯತ್ನ. ನಾನು ಪರ್ಸನಲಿ ಟ್ರೇಡಿಂಗ್ ಎಲ್ಲ ಮಾಡಲ್ಲ ಆಯ್ತಾ, ನಾನು ಇನ್ವೆಸ್ಟಿಂಗ್ ಅಷ್ಟೇ ಮಾಡ್ತೀನಿ. ನನ್ನ ಪ್ರಕಾರ ಟ್ರೇಡಿಂಗ್ ಅನ್ನೋದು ಒಂದು ರೀತಿಯಾದ ಗ್ಯಾಮ್ಲಿಂಗ್. ಅಂದ್ರೆ ಒಬ್ರು ಸೋತ್ರೆ ಇನ್ನೊಬ್ರು ಗೆದ್ದಂಗೆ. ಅಂದ್ರೆ ಒಬ್ರು ಒಂದ್ ಕಡೆ ದುಡ್ಡನ್ನ ಕಳ್ಕೊಂಡ್ರೆ ಇನ್ನೊಬ್ರಿಗೆ ಅದು ಲಾಭ ಆಗ್ತಾ ಇರತ್ತೆ. ಅಷ್ಟೇ ಬಿಟ್ರೆ ನೀವು ರಿಯಲ್ ಮನಿ ಅನ್ನೋದನ್ನ ಮಾಡೋದು ತುಂಬಾ ತುಂಬಾ ಕಷ್ಟ. ದಯವಿಟ್ಟು ಟ್ರೇಡಿಂಗ್ ಅನ್ನೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದಕ್ಕೆ ತುಂಬಾ ಹೈ ಲೆವೆಲ್ ಆಫ್ ಸ್ಕಿಲ್ ಅನ್ನೋದು ಬೇಕಾಗುತ್ತೆ. ಮತ್ತೆ ನೀವು ತುಂಬಾ ಟೈಮ್ ಅನ್ನೋದನ್ನ ತುಂಬಾ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ನೀವು ನಾನು ಕೆಲಸನೂ ಮಾಡ್ಕೊಂತೀನಿ ಹಾಗೆ ನಾನು ಟ್ರೇಡಿಂಗ್ನೂ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಡೆಡಿಕೇಟೆಡ್ ಆಗಿ ನೀವು ಮಾರ್ಕೆಟ್ ಓಪನ್ ಆಗೋದ್ರಿಂದ ಹಿಡಿದು ಕ್ಲೋಸ್ ಆಗೋವರೆಗೂ ನೀವು ಟೈಮ್ ನ ಡೆಡಿಕೇಶನ್ ಕೊಟ್ಟು ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಆದ್ರೆ ನೀವು ಇನ್ವೆಸ್ಟಿಂಗ್ ಅಂತ ಅಂದ್ರೆ ನೀವು ಬೇರೆ ಕೆಲಸಗಳನ್ನು ಮಾಡ್ಕೊಂಡು ನೀವು ಇನ್ವೆಸ್ಟಿಂಗ್ ಮಾಡ್ಬೋದು. ಯಾಕಂದ್ರೆ ಎವ್ರಿ ಡೇ ಮಾರ್ಕೆಟ್ ನೋಡ್ಲೇಬೇಕು, ಮಾರ್ಕೆಟ್ ನ ನೀವು ನೋಡ್ಕೊಂಡು ಮಾನಿಟರ್ ಮುಂದೆ ಕುತ್ಕೊಳ್ಳೇಬೇಕು ಅನ್ನೋಂತಹ ಅಬ್ಲಿಗೇಷನ್ ಅನ್ನೋದು ಇರೋದಿಲ್ಲ ಇನ್ವೆಸ್ಟಿಂಗ್ ಅಲ್ಲಿ. ಇನ್ವೆಸ್ಟಿಂಗ್ ಅನ್ನೋದು ಸಾಮಾನ್ಯ ಜನರು ಯಾರು ಬೇಕಂದ್ರೂ ಮಾಡ್ಬೋದಾಯ್ತಾ. ಅಂದ್ರೆ ಇವಾಗ ಯಾರೋ ಒಬ್ರು ಕೆಲಸ ಮಾಡ್ಕೊಂಡು ಕೂಡ ಇನ್ವೆಸ್ಟಿಂಗ್ ಮಾಡ್ಬೋದು. ಅದೇ ಟ್ರೇಡಿಂಗ್ ಅನ್ನೋದನ್ನ ಮಾಡಕ್ಕಾಗಲ್ಲ. ಇನ್ವೆಸ್ಟಿಂಗ್ ಅಲ್ಲಿ ಹಲವಾರು ಜನ ದುಡ್ಡು ಮಾಡಿದಾರೆ ಆಯ್ತಾ. ಯಾರು ಬೇಕಂದ್ರೂ ದುಡ್ಡು ಮಾಡ್ಬೋದು ಇನ್ವೆಸ್ಟಿಂಗ್ ಅಲ್ಲಿ. ಅಷ್ಟು ಈಸಿ. ನಿಮಗ್ ಬೇಕಾಗಿರೋದು ಜಸ್ಟ್ 7th ಕ್ಲಾಸ್ ಅಥವಾ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು ಅಷ್ಟೇ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಮಂತ್ಲಿ SIP ನ ನೀವು ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಕೂಡ ದುಡ್ಡು ಮಾಡ್ಬೋದು ಇನ್ವೆಸ್ಟಿಂಗ್ ನ ಮುಖಾಂತರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.